Hi everyone, welcome to my channel once again. I am Ravi Kumar. So ನಿಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತಿನ ದಿನ ನಡೆಯುವಂತಹ DE ಇರಬಹುದು ಅಥವಾ FOC ಇರಬಹುದು ಅಥವಾ ಬೆಪ್ಸ್ ಇರಬಹುದು ಅಥವಾ MFE ಇರಬಹುದು. ಸೊ ಯಾವುದೇ ರೀತಿಯಾದಂತಹ ಸಬ್ಜೆಕ್ಟ್ ಆಗಲಿ ಯಾವ ರೀತಿಯಾಗಿ ಪ್ರಿಪರೇಷನ್ ಮಾಡ್ಕೊಂಡಿರಬೇಕು ಲಾಸ್ಟ್ ಮೂಮೆಂಟ್ ಗೆ ಅನ್ನೋದನ್ನ ಇವತ್ತಿನ ದಿನ ತಿಳ್ಕೊಳ್ಳೋಣ. ನೋಡಿ, ವೆರಿ ಸಿಂಪಲ್. ಇನ್ನು ಎಕ್ಸಾಮ್ ಇವತ್ತು ಮಧ್ಯಾಹ್ನ ಇದೆ, ಇವತ್ತು ಯಾವ ರೀತಿ ಪ್ರಿಪೇರ್ ಆಗೋದಪ್ಪ, ಇನ್ನೇನು ನಾವು ಓದಿಲ್ವಲ್ಲ ಅನ್ನೋ ತರ ಇದ್ರೆ ಜಸ್ಟ್ ಒಂದು 40 ಮಾರ್ಕ್ಸ್ ರೆಡಿ ಆಗಬೇಕು ಅನ್ನೋದೇ ಆದ್ರೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ನೀವು ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ನ ತಗೋಬೇಕು. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೆ ಆದ್ರೆ ನೀವು ಆರಾಮಾಗಿ ಸ್ಕೋರ್ ಮಾಡಬಹುದು. ಸೊ ಫಸ್ಟ್ ನೀವೇನ್ ಮಾಡಿ, ನೀವು ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಬೇಕಾಗತ್ತೆ. ನಿಮ್ಗೆಲ್ಲ ಗೊತ್ತೇ ಇದೆ ವೆಬ್ಸೈಟ್ ಅದ್ರ ಬಗ್ಗೆ. ಸೊ ಇನ್ನ ಕೆಲವರು ಬಂದಿಗೆ ವೆಬ್ಸೈಟ್ ಬಗ್ಗೆ ಗೊತ್ತಿಲ್ಲ, ಕೆಲವರು ಕೇಳ್ತಾನೆ ಇರ್ತಾರೆ ಕ್ವಶನ್ ಪೇಪರ್ಸ್ ಕಳಿಸಿ ಅಂತೇಳಿ. ನಾನು ಸುಮಾರು ಸತಿ ಹೇಳಿದ್ದೀನಿ, ಈ ಸಬ್ಜೆಕ್ಟ್ ನ ಕ್ವಶನ್ ಪೇಪರ್ಸ್ ನ ನನ್ನ ವೆಬ್ಸೈಟ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಈ ವೆಬ್ಸೈಟ್ ಮುಖಾಂತರ ಹೋಗಿದ್ದೆ ಆದ್ರೆ ನಿಮ್ಮ ಈ ಡಿಪ್ಲೊಮಾ ಇಲ್ಲಿರುವಂತದ್ರಲ್ಲಿ ನೀವು ನೋಡಬಹುದು. ಇಲ್ಲಿ DE ಮೆಟೀರಿಯಲ್ ಇರ್ಬೋದು, FOC ಮೆಟೀರಿಯಲ್ ಇರ್ಬೋದು, ಅದೇ ರೀತಿಯಾಗಿ MFE ಮೆಟೀರಿಯಲ್ ಇರ್ಬೋದು, ಪ್ರತಿಯೊಂದು ಇಲ್ಲಿ ಕಾಣುವಂಥದ್ದು ನೀವು ಅಬ್ಸರ್ವ್ ಮಾಡ್ತೀರಾ. ಸೊ ನೋಡಿ, ಇಲ್ಲಿ DE ಮೆಟೀರಿಯಲ್ ಇದೆ. ಅದೇ ರೀತಿಯಾಗಿ ಕೆಲವು ಲಾಸ್ಟ್ ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡದೇ ಇರಬಹುದು. ನೋಡಿ, ಇಲ್ಲಿ ಯೂನಿಟ್ 1 ಇಂದ ಹಿಡಿದು ಯೂನಿಟ್ 6 ವರೆಗೂ ಇಲ್ಲಿ ಇದೆ. ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಜಸ್ಟ್ ಪ್ರೀವಿಯಸ್ ಇಯರ್ ಅಲ್ಲಿ ಇರುವಂತಹ ಕ್ವಶನ್ಸ್ ಮತ್ತೆ ಇದರಲ್ಲಿ ಈ ವಿಡಿಯೋದಲ್ಲಿ ಡೀಟೇಲ್ ಕೂಡ ಎಕ್ಸ್ಪ್ಲೇನ್ ಕೂಡ ಮಾಡಿದಿರಿ. ಅದೇ ರೀತಿಯಾಗಿ ನೀವು FOC ಮೆಟೀರಿಯಲ್ ಹೋಗದೆ ಆದ್ರೆ ಅಲ್ಲೂ ಅಷ್ಟೇನೆ ಇಲ್ಲಿ ಈ ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಡೀಟೇಲ್ ಆಗಿ ಸರ್ ಯಾವ್ದನ್ನೆಲ್ಲ ಓದಬೇಕು, ಯಾವ್ದು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಕ್ವಶನ್ ಪೇಪರ್ಸ್ ಕೂಡ ಮೆನ್ಷನ್ ಮಾಡಿದಿರಿ, ಯಾವ ತರ ಕ್ವಶನ್ ಪೇಪರ್ ನ ಇರುತ್ತೆ ಪ್ರೀವಿಯಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಈಗ ಜುಲೈ 23 ಕ್ವಶನ್ ಪೇಪರ್ ತಗೊಂಡಿದ್ದೆ ಆದ್ರೆ ಸೊ ಇಲ್ಲಿ ಅಬ್ಸರ್ವ್ ಮಾಡಬಹುದು. ಕ್ವಶನ್ ಪೇಪರ್ ಅಲ್ಲಿ ನೀವು ಡೀಟೇಲ್ ಆಗಿ ನೋಡಬಹುದು. ಏನಪ್ಪಾ ಅಂತಂದ್ರೆ ಯಾಕೆ ನಾವು ಈ ಕ್ವಶನ್ ಪೇಪರ್ ಗೆ ಇಂಪಾರ್ಟೆನ್ಸ್ ಕೊಡ್ತೀರಿ ಅನ್ನೋದೇ ಆದ್ರೆ ನೆನ್ಪಿಟ್ಕೊಳ್ಳಿ, ಇಲ್ಲಿರುವಂತಹ ಕ್ವಶನ್ಸ್ ಮ್ಯಾಕ್ಸಿಮಮ್ ನಿಮಗೆ ಒಂದು 60% ಅದು ರಿಪೀಟ್ ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ. ನೀವು ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನಂಬರ್ ಸಿಸ್ಟಮ್ ಇರ್ಬೋದು, ಅಥವಾ ಲಾಜಿಕ್ ಗೇಟ್ಸ್ ಇರ್ಬೋದು, ಅಥವಾ ಇಲ್ಲಿ ಡಿ ಮೋರ್ಗನ್ಸ್ ಲಾ ಇರ್ಬೋದು, ವರ್ಕಿಂಗ್ ಫುಲ್ ಆಡರ್ ವಿತ್ ಲಾಜಿಕ್ ಡಯಾಗ್ರಾಮ್ಸ್ ಇರ್ಬೋದು, ಅದೇ ರೀತಿಯಾಗಿ ಫಂಕ್ಷನಿಂಗ್ ಆಫ್ ಮಲ್ಟಿಪ್ಲೆಕ್ಸರ್ ವಿತ್ ಲಾಜಿಕ್ ಸರ್ಕ್ಯೂಟ್, ಫ್ಲಿಪ್ ಫ್ಲಾಪ್. ಸೊ ಆಮೇಲೆ ಕ್ಲಾಸಿಫೈ ಕಂಪ್ಯೂಟರ್ ಬೇಸ್ಡ್ ಆನ್ ಪರ್ಪಸ್ ಲಿಸ್ಟ್ ಎನಿ ಫಾರ್ ಅಪ್ಲಿಕೇಶನ್ ಆಫ್ ಕಂಪ್ಯೂಟರ್ಸ್. ಇದರಲ್ಲಿ FOC ನ ನೋಡೋದಾದ್ರೆ ಮ್ಯಾಕ್ಸಿಮಮ್ ನಿಮಗೆ ಎಲ್ಲಾನು ಏನಪ್ಪಾ ಅಂದ್ರೆ ಕೆಲವೊಂದು ಅಂದ್ರೆ ಈ ಸೆಕ್ಷನ್ 3 ನಲ್ಲಿ ನೋಡಿದ್ದೆ ಆದ್ರೆ ಕ್ಲಾಸಿಫೈ ಕಂಪ್ಯೂಟರ್ಸ್ ಬೇಸ್ಡ್ ಆನ್ ಪರ್ಪಸ್, ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ಲೇಸರ್ ಪ್ರಿಂಟರ್ ಡಯಾಗ್ರಾಮ್, ಆಮೇಲೆ ಈ ಕಂಪ್ಯೂಟರ್ ನೆಟ್ವರ್ಕ್ ಬಗ್ಗೆ ಎಕ್ಸ್ಪ್ಲೇನ್ ಫಂಕ್ಷನಲ್ ಯೂನಿಟ್ಸ್ ಆಫ್ ಕಂಪ್ಯೂಟರ್ ವಿತ್ ನೀಟ್ ಡಯಾಗ್ರಾಮ್, ಪ್ರೈಮರಿ ಮೆಮೊರಿ. ನೋಡಿ, ಈ ಕ್ವಶನ್ಸ್ ಎಲ್ಲ ನಿಮಗೆ ಅಟ್ಲೀಸ್ಟ್ ಒಂದು ಇಲ್ಲಿರುವಂತದ್ದು ನೋಡಿ ಒಂದು 60% ಇಂದ 70% ರಿಪೀಟ್ ಆಗೇ ಆಗ್ತವೆ. ಹಾಗಾಗಿ ನೀವೇನ್ ಮಾಡಿ, ಒಂದು ಪ್ರೀವಿಯಸ್ ಅಲ್ಲಿರುವಂತಹ ಒಂದು 3 ಕ್ವಶನ್ ಪೇಪರ್ಸ್ ನ ನೀವು ನೋಡ್ಕೊಳ್ಳಿ. ಯಾವ್ದು ಕಾಮನ್ ಆಗಿದೆಯೋ ಆ ಕ್ವಶನ್ಸ್ ನ ನೀವು ಸಾರ್ಟ್ ಔಟ್ ಮಾಡ್ಕೊಂಡು ಅದನ್ನೇ ಓದ್ಕೊಂಡ್ರೆ ಸಾಕು. ಇನ್ನ ಡೀಟೇಲ್ ಆಗಿ ಬೇಕು ಅಂದ್ರೆ ಈ ವಿಡಿಯೋದಲ್ಲಿ ಅವರು ಸರ್ ಎಕ್ಸ್ಪ್ಲೇನ್ ಮಾಡಿರ್ತಾರ, ಅನಿಲ್ ಸರ್, ಅದ್ರಲ್ಲಿ ಕೂಡ ನೀವು ನೋಡ್ಕೊಬಹುದು. ಹಿಂಗ್ ಪ್ರಿಪೇರ್ ಆಗಿ ಮಧ್ಯಾಹ್ನ ಅಷ್ಟೊತ್ತಿಗೆ ಬೇಕಾದ್ರೆ ನೀವು ಬರೆಯುವಂತ ಟ್ಯಾಲೆಂಟ್ ಇದ್ರೆ ನೀವು ಬರೀಲು ಕೂಡ ಬರೀಬಹುದು. ಸೊ ಆರಾಮಾಗಿ ಪಾಸ್ ಕೂಡ ಆಗ್ಬಹುದು. ನಿಮ್ಗೆಲ್ಲ ಗೊತ್ತೇ ಇದೆ, ಈ ತರ ಥಿಯರಿ ಪಾರ್ಟ್ಗೆ ನಿಮ್ಗೆ ಬೇಕಾಗಿರುವಂತಹ ಮಾರ್ಕ್ಸ್ ಎಷ್ಟಪ್ಪ ಅಂದ್ರೆ 40 ಮಾರ್ಕ್ಸ್ ಬೇಕಾಗಿರುವಂತದ್ದು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಈ ಸತಿ SSLC ಆಗಿ ಬಂದಿರುವಂತಹ ವಿದ್ಯಾರ್ಥಿಗಳು ಫಸ್ಟ್ ಟೈಮ್ ಎಕ್ಸಾಮ್ ಬರೀತಾ ಇರೋದ್ರಿಂದ ನೀವು 35 ಮಾರ್ಕ್ಸ್ ಅನ್ಕೊಂಡು ಜಸ್ಟ್ ಡಿಸೈಡ್ ಮಾಡಕ್ ಹೋಗ್ಬೇಡಿ. ನೀವು ತೆಗಿಬೇಕಾಗಿರೋದು 40 ಮಾರ್ಕ್ಸ್. ಯಾಕಂತಂದ್ರೆ ನಿಮ್ಗೆ ಗೊತ್ತು, ಕ್ವಶನ್ ಪೇಪರ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ 200 ಮಾರ್ಕ್ಸ್ ಗೆ ಕೊಟ್ಟಿರ್ತಾರೆ. ಈ ಮೇಲೆ ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲೇನೆ ನೋಡಿ, ಅದಾಗಿದ ತಕ್ಷಣ ಮೇಕಪ್ ಎಕ್ಸಾಮ್ ಕ್ವಶನ್ ಪೇಪರ್. ಮೇಕಪ್ ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ನಂಬರ್ ಸಿಸ್ಟಮ್ ಕಾಮನ್ ಕ್ವಶನ್ ಇದ್ದೇ ಇದೆ, ಕನ್ವರ್ಷನ್ಸ್ ಇದೆ, ಲಾಜಿಕ್ ಗೇಟ್ಸ್ ಇದೆ, ಮತ್ತೆ ಲಾ ಆಫ್ ರೂಲ್ಸ್ ಆಫ್ ಬೂಲಿಯನ್ ಆಲ್ಜಿಬ್ರಾ ಇದೆ. ಅದೇ ರೀತಿಯಾಗಿ ಡಿಸ್ಕ್ರೈಬ್ ಫುಲ್ ಆಟ್ ಇದೆ, ದಿ ಟೈಪ್ಸ್ ಆಫ್ ಫ್ಲಿಪ್ ಫ್ಲಾಪ್ಸ್. ನಾವ್ ಇಲ್ಲೇ ಅಬ್ಸರ್ವ್ ಮಾಡಬಹುದು ಜುಲೈ ಪೇಪರ್ ಮತ್ತೆ ಮೇಕಪ್ ಎಕ್ಸಾಮ್ ಪೇಪರ್ ಅಲ್ಲಿ ಎಷ್ಟೊಂದೆಲ್ಲ ಕಾಮನ್ ಕ್ವಶನ್ಸ್ ಇದೆ ಅಂತ. ಸೊ ಇಲ್ಲಿ ಕಂಪ್ಯೂಟರ್ ನೆಟ್ವರ್ಕ್ ಕಾಮನ್ ಕ್ವಶನ್, ಎಕ್ಸ್ಪ್ಲೇನ್ ಡಿಫರೆಂಟ್ ಕ್ಯಾಟಗರೀಸ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್ ಕಾಮನ್ ಕ್ವಶನ್ ಆಗಿದೆ, ಅರೇಂಜ್ ಡಿಫರೆಂಟ್ ಟೈಪ್ಸ್ ಆಫ್ ಮೆಮೊರೀಸ್. ಇದಕ್ಕೆ ಮುಂಚೆ ಪ್ರೈಮರಿ ಮೆಮೊರಿ ಅಂತ ಕೇಳಿದ್ರು, ಇಲ್ಲೇ ಡಿಫರೆಂಟ್ ಟೈಪ್ಸ್ ಆಫ್ ಮೆಮೊರಿ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ಡಿಫೈನ್ ವೇರಿಯೇಬಲ್ಸ್, ಇವೆಲ್ಲ ಕಾಮನ್ ಕ್ವಶನ್ಸ್. ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಇಲ್ಲಿ ನೀವು ಕ್ವಶನ್ ಪೇಪರ್ ಅಲ್ಲಿ ನಿಮಗೆ ಬರುವಂತದ್ದು 200 ಮಾರ್ಕ್ಸ್, ಬಟ್ ನೀವು ತೆಗಿಬೇಕಾಗಿರೋದು 100 ಮಾರ್ಕ್ಸ್. ಬಟ್ ನಿಮಗೆ ರಿಡ್ಯೂಸ್ ಮಾಡಿ ನಿಮಗೆ ಕೊಡುವಂತದ್ದು 50 ಮಾರ್ಕ್ಸ್. ಬಟ್ ನಿಮಗೆ ನೀವು ಪಾಸಿಂಗ್ ತೆಗಿಬೇಕಾಗಿರುವಂತದ್ದು ಎಷ್ಟಪ್ಪ ಅಂದ್ರೆ ನೀವು ಎಕ್ಸಾಮ್ ಅಲ್ಲಿ ಈ ಎಕ್ಸಾಮ್ ಅಲ್ಲಿ ಬರೀಬೇಕಾದ್ರೆ ನೀವು 40 ಮಾರ್ಕ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ 10 ಮಾರ್ಕ್ಸ್. ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಬಹುದು, ಎನಿ ಒನ್ ಕ್ವಶನ್. ಫಾರ್ ಎಕ್ಸಾಂಪಲ್ ಸೆಕ್ಷನ್ 1 ನಲ್ಲಿ 1 ಮತ್ತೆ 2 ಕ್ವಶನ್ ಇದೆ. ಇದರಲ್ಲಿ ಫಸ್ಟ್ ಕ್ವಶನ್ ಅಥವಾ ಸೆಕೆಂಡ್ ಕ್ವಶನ್ ನೀವು ಸರ್ ನಾನು ಸೆಕ್ಷನ್ 1 ನಲ್ಲೇ 1A ಬರಿತೀನಿ ಮತ್ತೆ 2B ಬರಿತೀನಿ ಅನ್ನೋದಾದ್ರೆ ನಿಮ್ಗೆ ಮಾರ್ಕ್ಸ್ ಕನ್ಸಿಡರ್ ಮಾಡೋದಿಲ್ಲ. ಚೆನ್ನಾಗಿ ನೆನಪಿರ್ಲಿ,
1 ಕನ್ಸಿಡರ್ ಮಾಡಿದ್ರೆ 1 ನಲ್ಲೇ ಎ ಬಿ ಮತ್ತೆ ಸಿ ನ ಬರಿಬೇಕಾಗುತ್ತೆ. ಅದೇ ರೀತಿಯಾಗಿ 3 ಕನ್ಸಿಡರ್ ಮಾಡಿ 3 ನಲ್ಲೇ ಎ ಬಿ ಬರಿಬೇಕಾಗುತ್ತೆ. ಈ ತರ ಸೆಲೆಕ್ಷನ್ ಮಾಡ್ಕೊಬೇಕು. ಅಲ್ಲಿಗೆ ನಿಮಗೆ ಪ್ರತಿ ಸೆಕ್ಷನ್ ಅಲ್ಲಿ 40 ಮಾರ್ಕ್ಸ್ ಇರುತ್ತೆ, ನೀವು ತೆಗೆಯೋದು 20 ಮಾರ್ಕ್ಸ್. ಅಂದ್ರೆ 2 ಸೆಕ್ಷನ್ ಕರೆಕ್ಟ್ ಆಗಿ ಬರೆದ್ರೆ ನಿಮಗೆ 40 ಮಾರ್ಕ್ಸ್ ಬರುತ್ತೆ. ಪಾಸ್ ಆಗೋದಕ್ಕೇನು ತೊಂದರೆ ಇಲ್ಲ. ಸೊ ಅದೇ ರೀತಿಯಾಗಿ ನೀವು ಯು ಕ್ಯಾನ್ ಸಿ ದ ಡಿಇ ಆಲ್ಸೋ. ಡಿಇ ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಡಿಇ ಕ್ವಶನ್ ಪೇಪರ್ ಕೂಡ ಅದೇ ರೀತಿ ಇದೆ. ಸೊ ಇಸಿ ಡಿಇ ಅಂತ ನೋಡಿದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಡಿಇ ಬೇಕಾಗಿರುವಂತದ್ದು ಕ್ವಶನ್ ಪೇಪರ್ ನೋಡಿ, ಇಲ್ಲಿ ಜುಲೈ ಕ್ವಶನ್ ಪೇಪರ್ ಇದೆ ಡಿಇದು ಕೂಡ. ಸೊ ಆಲ್ಮೋಸ್ಟ್ FOC ಮತ್ತೆ ಡಿಇ ಕೆಲವೊಂದು ಕಾಮನ್ ಕ್ವಶನ್ಸ್ ಇದೆ, ನೀವು ಅಬ್ಸರ್ವ್ ಮಾಡಬಹುದು. ಯಾಕಂದ್ರೆ ಈ ಒಂದು ಪ್ರೀವಿಯಸ್ ವಿಡಿಯೋಗಳಲ್ಲಿ ಮೇಡಮ್ ಇರ್ಬೋದು, ನವ್ಯ ಮೇಡಮ್ ಇರ್ಬೋದು, ಅಥವಾ ಅನಿಲ್ ಸರ್ ಇರ್ಬೋದು, ಅವರು ಡಿಸ್ಕಸ್ ಮಾಡ್ದಂಗೆ ನೋಡಿ ಇಲ್ಲಿ ಅಷ್ಟೇ ಡಿಫರೆಂಟ್ ಲಿಸ್ಟ್ ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್ ಅಂತಾನೆ ಇದೆ, ಕರೆಕ್ಟಾ. ಮತ್ತೆ ಕನ್ವರ್ಷನ್ ಕೂಡ ಇದೆ. ಮತ್ತೆ ಇಲ್ಲಿ ನೀವು ನೋಡಬಹುದು BCD ಅಡಿಷನ್ ಇದು ಕೂಡ ಅಲ್ಲಿದೆ. ಆಕ್ಟಲ್ ಅಂಡ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಕೊಟ್ಟಿದ್ದಾರೆ. ಡಿ ಮೋರ್ಗನ್ಸ್ ಥಿಯರಮ್ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಡಿಫೈನ್ ಲಾಜಿಕ್ ಗೇಟ್ಸ್, ಇಲ್ಲಿ ಕೂಡ ಲಾಜಿಕ್ ಗೇಟ್ ಇದಾವೆ. ಮತ್ತೆ ರಿಯಲೈಸ್ ದಟ್ ಗೇಟ್ಸ್ ಯಾವೆಲ್ಲ ಇದಾವೆ ಅದ್ರ ಬಗ್ಗೆ ಬರೀದೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಎಕ್ಸ್ಪ್ಲೈನ್ ದ ಹಾಫ್ ಸಬ್ಟ್ರಾಕ್ಟರ್ ವಿತ್ ಟ್ರೂತ್ ಟೇಬಲ್, ಕಂಪೇರ್ ಸೀರಿಯಲ್ ಆಡರ್ ಅಂಡ್ ಫುಲ್ ಆಡರ್. ಸೊ ಇದು ಕೂಡ ನೀವು ನೋಡಬಹುದು. ಪ್ರೀವಿಯಸ್ ಅಲ್ಲಿರುವಂತಹ ಮ್ಯಾಕ್ಸಿಮಮ್ ಕ್ವಶನ್ಸ್ ನಿಮ್ಗೆ ರಿಪೀಟ್ ಆಗೋದಂತೂ ಖಂಡಿತ ರಿಪೀಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ನೀವು ಕ್ವಶನ್ ಪೇಪರ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ನೀವು ಲಾಸ್ಟ್ ಮೊಮೆಂಟ್ಗೆ ನೀವು ಸರ್ ನಾನು ನೋಟ್ಸ್ ಓದಿದ್ದೀನಿ ಅನ್ನೋದಾದ್ರೆ ನೀವು ಓದ್ಬೇಕಾಗಿರೋದು ನೋಟ್ಸ್ ಗಿಂತ ಈಗ ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ಯಾವ್ದಪ್ಪ ಅಂದ್ರೆ ಕ್ವಶನ್ ಪೇಪರ್ಗೆ ನೀವು ಇಂಪಾರ್ಟೆನ್ಸ್ ನ ಕೊಡಬೇಕಾಗತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನೀವು ಚೆನ್ನಾಗಿ ಅರಿವು ಮೂಡಿಸ್ಕೊಂಡಿರ್ಬೇಕು. ಓಕೆನಾ. ಸೊ ಆಗ ಇಲ್ಲೂ ಅಷ್ಟೇ ಸೇಮ್ ಟೈಪ್ ಕ್ವಶನ್ಸ್, ಥಿಯರಿ ಕ್ವಶನ್ ಪೇಪರ್ಸ್ ಎಲ್ಲಾ ಸಬ್ಜೆಕ್ಟ್ಗೂ ಒಂದೇ ತರ ಸ್ಕೀಮೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದ್ರಲ್ಲೂ ಅಷ್ಟೇ 1AB ಅಂತ ಇದೆ, ನೀವು 1AB 2 ಬರಿಬೇಕು, ಮತ್ತೆ 2AB ಬರಿಬೇಕು. ಸೊ ಇದರಲ್ಲಿ 1 ನಲ್ಲಿ ಎ ಬರಿತೀನಿ ಸರ್, 2 ನಲ್ಲಿ ಎ ಬರಿತೀನಿ, ನೋ, ಆ ತರ ನಿಮಗೆ ಮಾರ್ಕ್ಸ್ ಕನ್ಸಿಡರ್ ಮಾಡಲ್ಲ. ಸೊ ಒಂದು ಟಿಪ್ ನಿಮ್ಗೆ ಹೇಳೋವಂಥದ್ದು, ಮ್ಯಾಕ್ಸಿಮಮ್ ಕ್ವಶನ್ಸ್ ನ ಬರೀರಿ. ನೀವು ಸರ್ ಇಲ್ಲಿ ಚಾಯ್ಸ್ ಇತ್ತು ಸರ್ ಬಿಟ್ಟೆ, ಸೊ ಆ ತರ ಏನ್ ಮಾಡ್ಕೊಳಕ್ ಹೋಗ್ಬೇಡಿ. ಚಾಯ್ಸ್ ಇದ್ರೂ ಪರವಾಗಿಲ್ಲ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಅನ್ಕೊಂಡಿರ್ತೀರಾ ಮಾರ್ಕ್ಸ್ ಬರುತ್ತೆ ಅಂತ, ಅಕಸ್ಮಾತ್ ಇಲ್ಲಿ ಮಾರ್ಕ್ಸ್ ಬರಲ್ಲ ಅನ್ಕೊಂಡು ನೀವು ಆನ್ಸರ್ ಬರ್ದಿರ್ತೀರಾ, ಅವಾಗ ಇದಕ್ಕೆ ಮಾರ್ಕ್ಸ್ ಬರುವಂತ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಇದಕ್ಕೂ ಕೂಡ ನೀವು ಇಂಪಾರ್ಟೆನ್ಸ್ ಕೊಟ್ರೆ ತುಂಬಾನೇ ಒಳ್ಳೇದು. ಓಕೆನಾ. ಸೊ ಅದೇ ರೀತಿಯಾಗಿ ನೀವು ನೋಡಬಹುದು ಯಾವುದು MFE ಎಕ್ಸಾಮ್ ಇರ್ಬೋದು. MFE ಅಂದ್ರೆ ಮೆಟೀರಿಯಲ್ಸ್ ಫಾರ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ರಿಲೇಟೆಡ್, ಅದ್ರ ಬಗ್ಗೆ ಕೂಡ ತುಂಬಾನೇ ಕೇಳ್ಪಟ್ಟಿದ್ದೀರಾ. ಸೊ ಅದ್ರಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯಾಗಿ ನೀವು ಮೆಟೀರಿಯಲ್ ನ ಪ್ರೊವೈಡ್ ಮಾಡಿದಿರಿ. ಸೊ ಇಲ್ಲಿ ಕೂಡ ಅಷ್ಟೇನೆ ಕ್ವಶನ್ ಪೇಪರ್ ನೋಡಿ, ಜೂನ್ ಜುಲೈ. ಸೊ ಇಲ್ಲಿ ಕ್ವಶನ್ ಪೇಪರ್ ನೀವು ಅಬ್ಸರ್ವ್ ಮಾಡಿದೆ ಆದ್ರೆ ಜೂನ್ ಜುಲೈ ಕ್ವಶನ್ ಪೇಪರ್ ಅಲ್ಲಿ. ಸೊ ಇಲ್ಲಿ ಕೂಡ ಅದಕ್ಕೆ ನೀವು ಕೇಳ್ತೀರಾ ಯಾವಾಗ್ಲೂ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಇರುತ್ತೆ ಅಂತೇಳಿ. ನನ್ನ ಎಲ್ಲ ಚಾನಲ್ ಇರುವಂತಹ ಎಲ್ಲ ಮೆಟೀರಿಯಲ್ಗೆ ಒಂದೇ ಪಾಸ್ವರ್ಡ್ ಕೊಟ್ಟಿರ್ತೀನಿ, ರವಿ ಆರ್ ನಂದಿ ಅನ್ನೋಂಥದ್ದು. ಅದು ಸುಮಾರು ಜನ ವಿದ್ಯಾರ್ಥಿಗಳು ಕೂಡ ಗೊತ್ತಿದೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕೂಡ ಮ್ಯಾಕ್ಸಿಮಮ್ ರಿಪೀಟೆಡ್ ಕ್ವಶನ್ ಏನು ಒಂದು ವಿಡಿಯೋದಲ್ಲಿ ಈಗ ಮೇಡಮ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೇತ್ರಾವತಿ ಮೇಡಮ್ ಅವರು, ಅದೇ ತರ ಇಲ್ಲಿ ನಿಮಗೆ ಕ್ವಶನ್ಸ್ ರಿಪೀಟ್ ಆಗ್ತಾನೆ ಇರ್ತವೆ. ಸೊ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್, BCC FCC ಕಾಮನ್ ಕ್ವಶನ್, 2 ಕ್ವಶನ್ ಬರೆದ ಸಾಕಿ 20 ಮಾರ್ಕ್ಸ್ ಬರುತ್ತೆ, ಕರೆಕ್ಟಾ. ಅದೇ ರೀತಿಯಾಗಿ ಲಿಸ್ಟ್ ಸ್ಟೆಪ್ಸ್ ಇನ್ವಾಲ್ಡ್ ಇನ್ ಮೆಟಲ್, ಇದಕ್ಕೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೀವು ಅಬ್ಸರ್ವ್ ಮಾಡಬಹುದು. ಕಾಸ್ಟ್ ಐರನ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದು. ಮತ್ತೆ ಪ್ರಾಪರ್ಟೀಸ್ ಅಂಡ್ ಅಪ್ಲಿಕೇಶನ್ ಆಫ್ ಕಾಪರ್, ಇದು ಒಂದು ಇಂಪಾರ್ಟೆಂಟ್ ಕ್ವಶನ್. ಸೊ ಈ ರೀತಿಯಾಗಿ ಇರುವಂತದ್ದು ಡಿಫರೆಂಟ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಇದು ಒಂದು ಇಂಪಾರ್ಟೆಂಟ್ ಕ್ವಶನ್. ಬಿಟ್ವೀನ್ ಬ್ರಾಸ್ ಅಂಡ್ ಬ್ರಾನ್ಸ್, ಅದು ಒಂದು ಇಂಪಾರ್ಟೆಂಟ್ ಕ್ವಶನ್. ಸೊ ಅದೇ ರೀತಿಯಾಗಿ ಡಿಫರೆಂಟ್ ಇಲ್ಲಿ ನೋಡಬಹುದು ಹೀಟ್ ಟ್ರೀಟ್ಮೆಂಟ್, ಅದು ಒಂದು ಇಂಪಾರ್ಟೆಂಟ್ ಕ್ವಶನ್. ಜಸ್ಟ್ ಇದಿದೆ ಪರ್ಪಸ್ ಆಫ್ ಹೀಟ್ ಟ್ರೀಟ್ಮೆಂಟ್, ಎಕ್ಸ್ಪ್ಲೇನ್ ಕರೋಷನ್ ವಿತ್ ಎಕ್ಸಾಂಪಲ್. ಕರೋಷನ್ ವಿತ್ ಎಕ್ಸಾಂಪಲ್ ಬಗ್ಗೆ ಅಂತೂ ಎವ್ರಿ ಟೈಮ್ ಕೇಳ್ತಾನೆ ಇರ್ತಾರೆ. ಓಕೆನಾ. ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಂಡ್ ಗ್ಯಾಲ್ವನಿಕ್ ಸೀರೀಸ್, ಅದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್. ಸೊ ಈ ಸ್ಕೆಚ್ ಎಲೆಕ್ಟ್ರೋಪ್ಲೇಟಿಂಗ್, ಅದು ಒಂದು 10 ಮಾರ್ಕ್ಸ್ ಕೊಡ್ತಾರೆ. ಸೊ ಇದು ಅಷ್ಟೇನೆ, ನೀವು ಏನ್ ಮಾಡಿ ಒಂದ್ಸತಿ ನೀವು ನೋಟ್ಸ್ ನ ಓದಿದ್ರೆ ನೀವು ಜಸ್ಟ್ ಒಂದು ಕ್ವಶನ್ ಪೇಪರ್ ನ ನೋಡ್ಕೊಳ್ಳಿ. ಅದು ಪ್ರೀವಿಯಸ್ ಆಗಿ ನಿಮಗೆ ಎಕ್ಸಾಮ್ ನಡೆದಿರುವಂತಹ ಕ್ವಶನ್ ಪೇಪರ್ ನ ಅಬ್ಸರ್ವ್ ಮಾಡಿದ್ರು ಕೂಡ ನೀವು ಮ್ಯಾಕ್ಸಿಮಮ್ ಪಾಸಿಂಗ್ ಅನ್ನೋದಕ್ಕೆ ಏನು ತೊಂದರೆ ಇಲ್ಲ. ನೀವು ನೋಡಬಹುದು ಬೇಕಾದ್ರೆ ಈಗ ಅಕ್ಟೋಬರ್ ಕ್ವಶನ್ ಪೇಪರ್ ಓದಿದ್ರು ಕೂಡ ಅಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಬಹುದು, ಸೇಮ್ ಥಿಂಗ್ ನಾವು ನೋಡ್ತೀರಿ. ಸೊ ಮ್ಯಾಕ್ಸಿಮಮ್ ಕ್ವಶನ್ಸ್ ಅವೇ ಇರ್ತವೆ. So explain, give an example, crystal structure. So crystal structures is nothing but what BCC ಮತ್ತೆ FCC ಅದನ್ನೇ ಇಂಡೈರೆಕ್ಟ್ ಆಗಿ ಹೇಳಿರ್ತಾರೆ. ಮತ್ತೆ ಬ್ರಾಸ್ ಮತ್ತೆ ಬ್ರಾನ್ಸ್ ಇಲ್ಲೇ ನೋಡಿದ್ರಿ. ಮತ್ತೆ ಇಲ್ಲಿ ವಿ ಕ್ಯಾನ್ ನಾನ್ ಮೆಟಾಲಿಕ್ ಅಂಡ್ ಮೆಟಾಲಿಕ್ ಮೆಟೀರಿಯಲ್ಸ್ ಇಲ್ಲಿ ಅಬ್ಸರ್ವ್ ಮಾಡಿದ್ರಿ. ಪ್ರಾಪರ್ಟೀಸ್ ಅಂಡ್ ಅಪ್ಲಿಕೇಶನ್. ಸೊ ಯು ಕ್ಯಾನ್ ಸಿ ಎಲ್ಲಾ ಎಲೆಕ್ಟ್ರೋಲೈಟ್ಸ್ ಅಂಡ್ ನಾನ್ ಎಲೆಕ್ಟ್ರೋಲೈಟ್ ನಾವು ನೋಡ್ದಂಗೆ ಇದು ಪ್ರೀವಿಯಸ್ ಕ್ವಶನ್ ಪೇಪರ್, ಈ ಕ್ವಶನ್ ಪೇಪರ್, ಮತ್ತೆ ಕರೋಷನ್ ವಿತ್ ಎಕ್ಸಾಂಪಲ್. ಸೊ ಈ ರೀತಿಯಾಗಿ ನೀವು ಕೆಲವು ಕ್ವಶನ್ಸ್ ನ
40 ಮಾರ್ಕ್ಸ್ ಕ್ವೆಶನ್ಸ್ ಅಂತೂ ಯಾವುದೇ ರೀತಿಯಾಗೂ ಕಷ್ಟ ಆಗೋದಿಲ್ಲ, ಈಸಿಯಾಗಿ ಸೆಲೆಕ್ಟ್ ಮಾಡ್ಕೋಬಹುದು ಇರೆಸ್ಪೆಕ್ಟಿವ್ ಆಫ್ ದಿ ಸಬ್ಜೆಕ್ಟ್. ಅದೇ ರೀತಿಯಾಗಿ ರೀಸೆಂಟ್ ಆಗಿ ನಾನು ಇವಾಗ ಸಬ್ಜೆಕ್ಟ್ ಯಾವ್ದಪ್ಪ ಅಂದ್ರೆ ನಿಮಗೆ ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ ಕೂಡ MFE ಆಯ್ತು, ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ ಕೂಡ ಮೆಟೀರಿಯಲ್ ಕೊಟ್ಟಿದ್ದೀನಿ. ಸೊ ಯು ಕ್ಯಾನ್ ಸಿ ದಟ್ ಒನ್ ಆಲ್ಸೋ, ಅದನ್ನು ಕೂಡ ನೀವು ನೋಡಬಹುದಾಗಿದೆ. ಸೊ ಈಸಿಯಾಗಿ ವೆಬ್ಸ್ ಒಂದು ವಿಡಿಯೋ ಇದೆ, ಆ ವಿಡಿಯೋ ಅಬ್ಸರ್ವ್ ಮಾಡಿ, ಅದ್ರಲ್ಲಿ ಕೂಡ ನಿಮಗೆ ಮೇನ್ ಆಗಿ ಯಾವ್ದಾವ್ದು ಓದ್ಬೇಕು ಅನ್ನೋದು ಅದರಲ್ಲಿ ಕನ್ಸಿಡರ್ ಮಾಡಿದಿರಿ. ಈ ರೀತಿಯಾಗಿ ಎಲ್ಲ ಎಕ್ಸಾಮ್ಗೆ. ಇನ್ನ ಎಕ್ಸಾಮ್ ಬಗ್ಗೆ ಹೇಳೋದಾದ್ರೆ, ನೀವು ಮಾಮೂಲಿಯಾಗಿ 2 o'clock ಎಕ್ಸಾಮ್ ಇತ್ತು ಅಂದ್ರೆ ನೀವು 1:30ಗೆ ನೀವು ರೆಡಿ ಆಗಿರ್ಬೇಕಾಗುತ್ತೆ. ಸೊ 1:30ಗೆ ನೀವು ರೆಡಿ ಆಗಿದ್ರೆ ಅಂತಂದ್ರೆ ನಿಮ್ಮ ಹಾಲ್ ಟಿಕೆಟ್ ಮತ್ತೆ ನಿಮ್ಗೆ ಬೇಕಾಗಿರುವಂತ ಮೆಟೀರಿಯಲ್, ಯಾವುದೇ ಕಾರಣಕ್ಕೆ ಮೊಬೈಲ್ ನ ಅಥವಾ ಯಾವುದೇ ಒಂದು ಅದರ ಅನ್ವಾಂಟೆಡ್ ಥಿಂಗ್ಸ್, ಸ್ಮಾರ್ಟ್ ವಾಚ್ ಇರ್ಬೋದು ಅಥವಾ ಯಾವುದೋ ಒಂದು ಅನ್ವಾಂಟೆಡ್ ಥಿಂಗ್ಸ್ ನ ನೀವು ಕೈಯಲ್ಲಿ ಇಟ್ಕೊಂಡು ಹೋಗಕ್ಕೆ ಪ್ರಯತ್ನ ಪಡಕ್ ಹೋಗ್ಬೇಡಿ. ಯಾಕಂದ್ರೆ ಪ್ರತಿ ಸ್ಟೆಪ್ ಅಲ್ಲೂ ಚೆಕ್ ಮಾಡ್ತಾ ಇರ್ತಾರೆ, ಮತ್ತೆ ಅನ್ನೆಸೆಸರಿ ಟೆನ್ಷನ್ ಇರುತ್ತೆ. ನೀವು ತಗೊಂಡ್ ಹೋಗದೆ ಇರ್ಲಿ, ಏನೋ ಮರೆತು ಹೋಗಿದ್ರೆ ಮೊಬೈಲ್ ನ, ಮತ್ತೆ ನೀವೇ ಪ್ರಾಬ್ಲಮ್ ನ ಫೇಸ್ ಮಾಡ್ತೀರಾ. ಸೊ ಹಾಗಾಗಿ ಯು ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ದಿಸ್ ಒನ್, ಓಕೆನಾ. ಸೊ ಮತ್ತೆ ಯಾವುದೇ ಕಾರಣಕ್ಕೂ ಅನ್ನೆಸರಿಯಾಗಿ ನೀವು ಸಡನ್ ಆಗಿ ಹಾಫ್ ಅನ್ ಅವರ್ಗೆ 1 ಅವರ್ಗೆ ಎದ್ದು ಬರುವಂತ ಪ್ರಯತ್ನ ಪಡಬೇಡಿ. ನೀವು 3 hours ಇದ್ರೆ 3 hours ಕುತ್ಕೊಂಡ್ರೆ ನೀವು ಮ್ಯಾಕ್ಸಿಮಮ್ ಸ್ವಲ್ಪ ಥಿಯರಿ ಕ್ವಶನ್ಸ್ ಆದ್ರೂ ಬರೀತೀರಾ, ಆರಾಮಾಗಿ ಸ್ಕೋರ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ನೀವು 3 hours ಕುತ್ಕೊಳ್ಳೋದನ್ನ ಫಸ್ಟ್ ಪ್ರಾಕ್ಟೀಸ್ ಮಾಡಿ. ಯಾಕಂದ್ರೆ ಹುಡುಗರು ಏನ್ ಮಾಡ್ತಾರೆ, ಒಂದು ಹಾಫ್ ಅನ್ ಅವರ್ಗೆ ಕೊಟ್ಬಿಟ್ಟು ಬರುವಂತದ್ದು. ಈಗ ನೀವು ನಿಮ್ ಸೀನಿಯರ್ಸ್ ನ ನೋಡ್ತೀರಾ, ಸೀನಿಯರ್ಸ್ ಗಳು ಏನ್ ಮಾಡ್ತಾ ಇರ್ತಾರೆ, ಒಂದು ಹಾಫ್ ಅನ್ ಅವರ್ಗೆ ಕೊಟ್ಟು ಬಂದ್ಬಿಟ್ಟು ಓದಿಲ್ಲ ಅಂತ ಬರ್ತಾ ಇರ್ತಾರೆ. ಸೊ ಅವಾಗ ಏನಾಗುತ್ತೆ, ನೀವು ಕೂಡ ನೋಡಿ ಇಲ್ಲಿ ವೆಬ್ಸ್ ಫುಲ್ ನೋಟ್ಸ್ ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿ ಪ್ರೀವಿಯಸ್ ಆಗಿ ಕೊಟ್ಟಿರುವಂತದ್ದು, ಇದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಮತ್ತೆ ಇಲ್ಲಿ ಸ್ಕೀಮ್ ಇದೆ, ಮತ್ತೆ PPT ಅಂದ್ರೆ ಫುಲ್ ಕಂಪ್ಲೀಟ್ ನೋಟ್ಸ್ ನ ಮೆಟೀರಿಯಲ್ ಕೂಡ ನಾನು ಹಾಕಿದ್ದೀನಿ. ಸೊ ಈ ರೀತಿಯಾಗಿ ಮತ್ತೆ ರೀಸೆಂಟ್ ಆಗಿ DE ಮೆಟೀರಿಯಲ್ಸ್ ನಾನು ಹಾಕಿದ್ದೀನಿ. ಯಾವ್ದಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ಒಂದು 6 ಯೂನಿಟ್ಸ್ ಏನಿದೆ, ಆ 6 ಯೂನಿಟ್ಸ್ ಮೆಟೀರಿಯಲ್ ನ ಕೂಡ ನಾನು ಕಂಪ್ಲೀಟ್ ಆಗಿರೋದು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ನೋಟ್ಸ್ ನ ಕಂಪ್ಲೀಟ್ ಆಗಿ ಮೆನ್ಷನ್ ಮಾಡಿದ್ದೀನಿ. ಸೊ ಇಲ್ಲಿ ಯೂನಿಟ್ 1 ಇಂದ ಹಿಡಿದು ಯೂನಿಟ್ 6 ವರೆಗೂ ಕೂಡ ನಿಮಗೆ ಮೆಟೀರಿಯಲ್ ಅವೈಲೇಬಲ್ ಇದೆ. ಸೊ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಮತ್ತೆ ಈ ಒಂದು ವಿಡಿಯೋದಲ್ಲೇ ನೀವು ಅಬ್ಸರ್ವ್ ಮಾಡಬಹುದು, ಮ್ಯಾಕ್ಸಿಮಮ್ ಕ್ವಶನ್ಸ್ ಏನ್ ರಿಪೀಟ್ ಆಗಿದೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದನ್ನ, ಮತ್ತೆ ಆ ಕ್ವಶನ್ಸ್ ಯಾವ್ದು ಸೆಲೆಕ್ಟ್ ಮಾಡ್ಬೇಕು ಅನ್ನೋದನ್ನ ಒಂದು 60 ಮಾರ್ಕ್ಸ್ ಅಂತೂ ನಿಮಗೆ ತೊಂದರೆ ಇಲ್ಲ, ಆ ತರ ವಿಡಿಯೋದಲ್ಲಿ ಇದೆ, ನೀವು ಅದನ್ನ ನೋಡ್ಕೊಬಹುದು. ಸೊ ಇಷ್ಟು ನೀವು ತಿಳ್ಕೊಂಡಿರಿ. ಮತ್ತೆ ಎಕ್ಸಾಮ್ ಬಗ್ಗೆ ಪ್ರಿಕಾಷನರಿ ಥಿಂಗ್ಸ್ ಕೂಡ ನಾನು ಹೇಳಿದ್ದೀನಿ, ಏನ್ ತಗೊಂಡೋಗ್ಬೇಕು ಏನ್ ತಗೊಂಡೋಗ್ಬಾರ್ದು ಅಂತೇಳಿ. ಸೊ ಆ ರೀತಿಯಾಗಿ ನೀವು ಓದ್ಕೊಂಡಿದ್ದೆ ಆದ್ರೆ ನೀವು ಆರಾಮಾಗಿ ಸ್ಕೋರ್ ಮಾಡಬಹುದು, ಓಕೆನಾ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಮತ್ತೆ ಜಾಸ್ತಿ ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಯಾಕಂತಂದ್ರೆ ಡಿಪ್ಲೊಮಾ ಎಕ್ಸಾಮ್ಸ್ ನೀವೇನೋ ಒಂದು SLC ಎಕ್ಸಾಮ್ ತರ ಜಾಸ್ತಿ ಫೀಲ್ ಆಗ್ಬಿಟ್ಟು, ಸರ್ ನನ್ಗೆ ಆಗ್ಲೇ ಇಲ್ಲ ಸರ್ ಅನ್ನೋ ತರ ಯಾವುದೇ ಡಿಸಿಷನ್ಸ್ ಬೇಡ. ತುಂಬಾ ನಂಬರ್ ಆಫ್ ಎಕ್ಸಾಮ್ಸ್ ಬರ್ತಾ ಇರ್ತವೆ, ಈ ಎಕ್ಸಾಮ್ ಇಲ್ಲ ಅಂತ ಇನ್ನೊಂದು ಎಕ್ಸಾಮು ಅನ್ನೋ ತರ ಒಂದು ಮೆಂಟಾಲಿಟಿ ಸೆಟ್ ಮಾಡ್ಕೊಳ್ಳಿ. ಮತ್ತೆ ಹಂಗಂತ ಹೇಳ್ಬಿಟ್ಟು ಓದ್ದೇನೆ ಇರಬಾರ್ದು. ಸೊ ನೀವು ಎಷ್ಟು ಎಫರ್ಟ್ ಹಾಕ್ತಿರೋ ಅಷ್ಟು. ಮತ್ತೆ ಈ ಎಕ್ಸಾಮ್ ಪಾಸ್ ಆಗೋದಕ್ಕೆ ತುಂಬಾ ಏನು ಎಫರ್ಟ್ ರಿಕ್ವೈರ್ಮೆಂಟ್ ಇಲ್ಲ. ಸೊ ಮಿನಿಮಮ್ ಎಫರ್ಟ್ ಹಾಕೊಂಡ್ರೆ ಸಾಕು, ಆರಾಮಾಗಿ ನೀವು ಸ್ಕೋರ್ ಮಾಡಬಹುದು, ಓಕೆನಾ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.